ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ರಾಜೇಶ್ ಬಾಯ್ರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಆಲೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಇವತ್ತು ಇನ್ನೊಂದು ವಿಶಿಷ್ಟವಾದಂತಹ ಒಂದು ಸಸ್ಯ, ಅದು ಮಾದೀಫಲ. ಅದರ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ನೀಡಲಿದ್ದೀವಿ. ಇದು ಸಿಟ್ರಸ್ ವೆರೈಟಿಗೆ ಸೇರಿರುವಂತಹ ಒಂದು ಪ್ಲಾಂಟ್ ಆಗಿದೆ. ಇದರಲ್ಲಿ ಇವತ್ತಿನ ಕೆಲವೊಂದು ಹೋಮಗಳಲ್ಲಿ ಮೇನ್ಲಿ ಈ ಚಂಡಿಕಾ ಹೋಮದಲ್ಲಿ ಮಾಡುವಾಗ ಲಾಸ್ಟ್ಗೆ ಆಹುತಿ ಹಾಕಲಿಕ್ಕೆ ಇದರ ಕಾಯಿ, ಮಾದೀಫಲದ ಕಾಯಿಯನ್ನು ಯೂಸ್ ಮಾಡುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಈ ಮಾದೀಫಲವನ್ನು ಇದನ್ನು ನಾವು ಹಲವಾರು ಕಂಡೀಷನ್ಸ್ಗಳಲ್ಲಿ ಯೂಸ್ ಮಾಡ್ತೇವೆ. ಮೇಯ್ನ್ ಆಗಿ ಈ ಗರ್ಭಿಣಿ ಚರ್ದಿ ಅನ್ನುವಂತಹ ಒಂದು ಕಂಡೀಷನ್. ಇದರ ರಸವನ್ನು ತೆಗೆದುಬಿಟ್ಟು ಮಾದೀಫಲ ರಸಾಯನ ಅಂತೇಳಿ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಜೀರಿಗೆ, ಶುಂಠಿ ಮತ್ತು ಸೈಂಧವ ಲವಣವನ್ನು ಮಿಶ್ರಣ ಮಾಡಿಬಿಟ್ಟು ಆ ಜೇನುತುಪ್ಪ ಜೊತೆಗೆ ನೀಡುವುದರಿಂದ ಈ ಗರ್ಭಿಣಿ ಚರ್ದಿ ಅಂದರೆ ಪ್ರೆಗ್ನೆಂಟ್ ವುಮನ್ನಲ್ಲಿ ಆಗುವಂತಹ ವಾಮಿಟಿಂಗನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಬಹಳಷ್ಟು ಸಹಕಾರಿಯಾಗ್ತದೆ. ಹಾಗೆಯೇ ಇದನ್ನು ಗ್ಯಾಸ್ಟ್ರೈಟಿಸ್ ಕಂಡೀಷನಲ್ಲಿ ಮಾದೀಫಲ ರಸಾಯನ ಅಂತೇಳಿ ಹಲವಾರು ಮೆಡಿಕಲ್ ಶಾಪ್ಸ್ಗಳಲ್ಲಿ ಅದು ಸಿಗುತ್ತೆ. ಸೊ ಈ ಮಾದೀಫಲ ರಸಾಯನವನ್ನು ಯೂಸ್ ಮಾಡೋದ್ರ ಮುಖೇನ ಪದೇ ಪದೇ ಬರುವಂತಹ ಗ್ಯಾಸ್ಟ್ರೈಟಿಕ್ಸ್ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳನ್ನು, ಅಂದರೆ ಕುಳಿತೆಗಿರ್ಬೋದು ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ನಾಸಿಯಾ ಇರ್ಬೋದು, ಬ್ಲೋಟಿಂಗ್ ಇರ್ಬೋದು, ಈ ರೀತಿಯ ಕಂಡೀಷನ್ಸ್ಗಳನ್ನು ಈ ಮಾದೀಫಲ ಸೇವನೆ ಮಾಡೋದ್ರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು.